ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 28 ಫೆಬ್ರವರಿ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,124.70 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದು ಕುಸಿತನೇ ಅಂತಲೇ ಹೇಳ್ಬೋದು. ಸುಮಾರು 420.35 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ 1.86% ಇವತ್ತು ಒಂದೇ ದಿವಸದಲ್ಲಿ ಇಳಿಕೆ ಆಗಿದೆ, ಬಿದ್ದಿದೆ ಅಂತಲೇ ಹೇಳ್ಬೋದು ಶೇರ್ ಮಾರ್ಕೆಟು. ಹಾಗೆ ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 1,414.33 ಪಾಯಿಂಟ್ಸ್ಗಳ ಒಂದು ದೊಡ್ಡ ಇಳಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,198.10 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇದು ಒಂದು ಕುಸಿತನೇ ಅಂತ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಫೆಬ್ರವರಿ ಇವತ್ತು ಎಂಡಲ್ಲಿ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಅತಿ ಹೆಚ್ಚು ಲಾಸ್ ಆಗಿರೋದು, ಟಾಪ್ ಲೂಸರ್ಸ್ ಅಂತ ನೋಡೋದಾದರೆ ಟೆಕ್ ಮಹೇಂದ್ರ ಸುಮಾರು 6.32% ಅಷ್ಟು ಇಳಿಕೆ ಆಗಿದೆ ಇವತ್ತು. ಹಾಗೆ ವಿಪ್ರೋ ಶೇರ್ಸ್ ಇರ್ಬೋದು, ಇಂಡ್ ಬ್ಯಾಂಕ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಭಾರತಿ ಏರ್ಟೆಲ್, ಟೈಟನ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇನ್ಫೋಸಿಸ್, ಟಾಟಾ ಮೋಟರ್ಸ್, ಈ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಸೆಲ್ಲಿಂಗ್ ಆಗಿದೆ. ಅಂದರೆ ತುಂಬ ಇಳಿಕೆ ಆಗಿದೆ, ಟಾಪ್ ಲೂಸರ್ಸ್ ಅಂತಲೇ ಹೇಳ್ಬೋದು. ಹಾಗೆ ಬಜಾಜ್ ಆಟೋ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ನೆಸ್ಲೆ ಇಂಡಿಯಾ, TCS, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, HCL ಟೆಕ್ನಾಲಜಿ, ಸನ್ ಫಾರ್ಮಾ, ಐಚರ್ ಮೋಟರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ ಇದರಲ್ಲೂ ಅಷ್ಟೇ ಅತಿ ಹೆಚ್ಚು ಲಾಸ್ ಆಗಿದೆ. ಅಂದರೆ ಸೆಲ್ಲಿಂಗ್ ಇವತ್ತು ಈ ಶೇರ್ಸ್ಗಳಲ್ಲಿ ಅತಿ ಹೆಚ್ಚಿದೆ. ಮೇನ್ಲಿ ನಾವು ನೋಡೋದಾದರೆ ಮೇನ್ಲಿ ಟೆಕ್ನಾಲಜಿ ಕಂಪ್ನಿಗಳು ಮತ್ತು ಮೋಟರ್ ಕಂಪ್ನಿಗಳು, ಮೋಟರ್ ಮ್ಯಾನುಫ್ಯಾಕ್ಚರಿಂಗ್, ವೆಹಿಕಲ್ ಮೋಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಸೆಲ್ಲಿಂಗ್ ಅಥವಾ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳೆಲ್ಲ ಶೇರ್ಸಲ್ಲಿ ಲಾಭ ಆಗಿದೆ, ಟಾಪ್ ಗೇನರ್ಸ್ ಅಂತ ನೋಡೋದಾದರೆ ಹೆಚ್ಚು ಕಡಿಮೆ ಒಂದು 4 ಕಂಪ್ನಿ ಇರ್ಬೋದು. HDFC ಬ್ಯಾಂಕ್ ಸುಮಾರು 1.86% ಅಷ್ಟು ಏರಿಕೆ ಆಗಿದೆ ಇವತ್ತು. ಕೋಲ್ ಇಂಡಿಯಾ ಮತ್ತು ಟ್ರೆಂಟ್, ಇಂಡಾಲ್ಕೋ ಇಂಡಸ್ಟ್ರೀಸ್ ಇದು ಹೊರತುಪಡಿಸಿದರೆ ಇವತ್ತು ಒಂದು ಥರ ಒಂದು ಲಾಸ್ ಅಂತಲೇ ಹೇಳ್ಬೋದು. ಇಳಿಕೆ ಒಂದು ದೊಡ್ಡ ಕುಸಿತನೇ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು SME IPO ಇದೆ, ಬಾಲಾಜಿ ಫಾಸ್ಫೇಟ್ಸ್ ಲಿಮಿಟೆಡ್. ಇದ್ರ ಬಗ್ಗೆ ಅಷ್ಟು ಅಪ್ಡೇಟ್ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಂತ ಏನು ನೋಡೋಕ್ಕೆ ಸಿಗಲಿಲ್ಲ ಜಾಸ್ತಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.